ಶ್ರೀ ವಿಷ್ಣು ವಿಶ್ವಾದಿಮೂಲ ಮಾಯಾಲೋಲ ದೇವ ಸರ್ವೇಶ ಪರಬೊಮ್ಮನೆಂದು ಜನಂ ಆವದನು ಕಾಣದೊಡ ಮಳ್ತಿಯಂ ನಂಬಿಹುದು ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ. ಶ್ರೀ ಭಗವತ್ಪಾದ ಶಂಕರಾಚಾರ್ಯರು ಅಗಾಧ ಪ್ರತಿಭೆಯ ಮಹಾಜ್ಞಾನಿಗಳು, ಪ್ರಕಾಂಡ ಪಂಡಿತರು, ಇದಕ್ಕೂ ಹೆಚ್ಚಾಗಿ ದೇವಮಾನವರಾಗಿದ್ದರು. ಶ್ರೇಷ್ಠ ಅದ್ವೈತ ಮತ ಸಿದ್ಧಾಂತಿಗಳು, ಸನಾತನ ಧರ್ಮದ ಪುನರುದ್ಧಾರಕರು, ಕೇವಲ 32 ವರ್ಷ ಆಯುಷ್ಯ ಪಡೆದ ಅಲ್ಪಾವಧಿಯಲ್ಲಿಯೇ ಎಣೆಯಿಲ್ಲದ ಸಾಧನೆ ಕೈಗೊಂಡಂತಹ ಸಾಧಕಮಣಿಗಳು. ಅದಕ್ಕಿಂತ ಮುಖ್ಯವಾಗಿ ನನಗೆ ಕಂಡು ಬಂದಂಥದ್ದು ನೋಡಕ್ಕೆ ನಾನು ಗ್ರಂಥಗಳಿಂದ ಅವಲೋಕನ ಮಾಡಿದಾಗ ಎಲ್ಲರಲ್ಲಿಯೂ ದೇವರನ್ನು ಕಾಣುವಂತಹ ವಿಶಾಲ ದೃಷ್ಟಿಕೋನವನ್ನು ವಿಚಾರಿಸಿದ ಅದ್ವೈತ ಶಿಖಾಮಣಿಗಳು ಶ್ರೀ ಆದಿಶಂಕರಾಚಾರ್ಯರು. ಮನುಷ್ಯನ ಜೀವನ ಜ್ಞಾನ, ಭಕ್ತಿ, ವೈರಾಗ್ಯ ಮುಂತಾದ ಸಾತ್ವಿಕ ಗುಣಗಳಿಂದ ಶೋಭಿಸುವಂತಿರಬೇಕು ಎಂದು ಬೋಧಿಸಿ ಸರಿಯಾದಂತಹ ಮಾರ್ಗ ತೋರಿಸಿದಂತಹ ಶ್ರೇಷ್ಠ ದಾರ್ಶನಿಕರು. ಶಂಕರಾಚಾರ್ಯರ ಕಾಲದೊಳಗೆ ಜನರು ಆ ವೈದಿಕ ಧರ್ಮಗಳ ಪ್ರಭಾವಕ್ಕೊಳಗಾಗಿ ಅವುಗಳಿಗೆ ಮಾರು ಹೋಗ್ತಾ ಇದ್ರು. ಸನಾತನ ಧರ್ಮ ಅವನತಿಯ ಕಡೆಗೆ ಸಾಗಿತ್ತು. ಇದರ ಪರಿಣಾಮ ಹಿಂದೂ ಸಮಾಜದೊಳಗೆ ಐಕ್ಯತೆ ಹೊರಟು ಹೋಗಿ ಒಡಕುಗಳು ಉಂಟಾಲಿಕತ್ತಿದ್ದು. ಇಂತಹ ಸಂದಿಗ್ಧ ಸಂದರ್ಭದೊಳಗೆ ಶಂಕರಾಚಾರ್ಯರು ಅವತರಿಸಿ ವೈದಿಕ ಧರ್ಮದ ಪುನರುದ್ಧಾರಕ್ಕಾಗಿ, ಪ್ರಭಾವಶಾಲಿ ಮತ ಪ್ರಚಾರಕ್ಕಾಗಿ ಹೊರಹೊಮ್ಮಿ ಬಂದರು. ಮಹಾಮೇಧಾವಿಗಳು, ಬ್ರಹ್ಮಾನುಭೂತಿಯ ತೇಜಸ್ಸಿನಿಂದ ಪ್ರಕಾಶಿತರಾದಂಥವರು ಶ್ರೀ ಆದಿಶಂಕರಾಚಾರ್ಯರು ಇವತ್ತಿಗೂ ಚಿರಸ್ಮರಣೀಯರು. ಅವರ ಅನೇಕ ಕೃತಿಗಳಲ್ಲಿ ಭಜಗೋವಿಂದಂ ಬಹಳ ಅದ್ಭುತವಾದಂತಹ ಒಂದು ಕೃತಿ. ಸಾವು ನೋವಿನ ಭಯದಿಂದ ಪಾರಾಗಬೇಕಾದರೆ ಸುಲಭೋಪಾಯಗಳ ತತ್ವಗಳನ್ನು ಇದರೊಳಗೆ ಅಳವಡಿಸಿದ. ವೇದಾಂತ ತತ್ವಗಳನ್ನು ಬಹುಶಃ ಅತಿ ಸರಳವಾಗಿ, ಸರಳವಾದಂತಹ ಪದ್ಯಗಳನ್ನು ಮಾಡಿ ಅಬಾಲರುದ್ಧರಾಗಿ ಎಲ್ಲರೂ ಅದ್ವೈತ ತತ್ವದ ಮಾಧುರ್ಯದ ಮಧ್ಯೆ ಬೆಳೆದು ಬಾಳುವಂತೆ ಶಂಕರಾಚಾರ್ಯರು ಈ ಭಜಗೋವಿಂದ ಮುಖಾಂತರ ನಮಗೆಲ್ಲ ಅನುಗ್ರಹ ಮಾಡಿದ್ದಾರೆ. ಇದರ ಒಂದು ರಚನೆಗೆ ನನಗೆ ಅಲ್ಲಿ ನಡೆದಂತಹ ಘಟನೆ ಸಂಕೇತವಾಗಿ ಕಾರಣೀಭೂತವಾಗಿದ್ದು ಕಂಡು ಬರುತ್ತದೆ. ಶಂಕರಾಚಾರ್ಯರು ಒಮ್ಮೆ ತಮ್ಮ ಎಲ್ಲ ಶಿಷ್ಯಂದ್ರ ಜೊತೆ ಕಾಶಿಗೆ ಹೊರಟಿದ್ರು. ಅಲ್ಲಿ ಒಬ್ಬ ವಯೋವೃದ್ಧ ಮನುಷ್ಯ ತಮ್ಮ ಶಿಷ್ಯಂದ್ರೊಡಗೂಡಿ ಕಾಶಿಗೆ ಹೊರಟಿದ್ದ. ಅಲ್ಲಿ ಒಬ್ಬ ವಯೋವೃದ್ಧ ಮನುಷ್ಯ ಪಾಣಿನಿಯ ವ್ಯಾಕರಣ ಸೂತ್ರಗಳನ್ನು ಕಂಠಪಾಠ ಮಾಡುತ್ತಿದ್ದುದನ್ನು ಆಚಾರ್ಯ ಶಂಕರಾಚಾರ್ಯರು ನೋಡ್ತಾರೆ. ಅದು ಆ ಒಂದು ಘಟನೆ ಒಂದು ವಿವೇಕಯುತವಾದಂತಹ ವಿಚಾರ, ಒಂದು ಭಜಗೋವಿಂದಂ ರಚನೆಗೆ ಮೊದಲಾಯಿತು ಅಂತ ಹೇಳುವಂತಹದ್ದು. ಒತಪ್ರೋತವಾಗಿ ಅಲ್ಲಿಂದಲ್ಲೇ ಅದು ಬಂದ್ಬಿಡ್ತದೆ. ವ್ಯಾಕರಣ ಶಬ್ದಗಳ ಕಂಠಪಾನ ಮಾಡೋದ್ರಲ್ಲಿಯೇ ಮನುಷ್ಯ ತನ್ನ ಆಯುಷ್ಯವನ್ನೆಲ್ಲ ಕಳೆದದ್ದಾದರೆ ಅದೊಂದು ವಿವೇಕ ಶೂನ್ಯ ಜೀವನ ಆಗ್ತದೆ. ಮೃತ್ಯು ಸಮೀಪಿಸಿದಾಗ ಯಾವ ವ್ಯಾಕರಣ ಗ್ರಂಥಗಳು ನಮಗೆ ಉಪಾಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಬದುಕಿರಬೇಕಾದ್ರೆ ಅಮರವು, ಪರಿಶುದ್ಧ, ಪರಿಪೂರ್ಣ ಆದ ಸ್ಥಿತಿಯನ್ನು ತಿಳಿದುಕೊಳ್ಳೋದಕ್ಕಾಗಿಯೇ ನಾವು ಶ್ರಮಿಸಬೇಕು ಅನ್ನುವಂಥದ್ದು ಶ್ರೀ ಮಧ್ವಾಚಾರ್ಯರಲ್ಲಿ ಸ್ಫುರಣಗೊಂಡು ಅದು ಮುಂದೆ ಭಜಗೋವಿಂದಂ ಎಂಬ ಕೃತಿಗೆ ಕಾರಣ ಆಗ್ತದೆ. ಈ ಕೃತಿಗೆ ಮೋಹ ಮುದ್ಗರ ಅಂತನೂ ಒಂದು ಹೆಸರಿದೆ. ಮೋಹ ಅಂತಂತಂದ್ರೆ ಅಜ್ಞಾನ, ತಿಳುವಳಿಕೆ ಇಲ್ಲದಿರುವಿಕೆ. ಮುದ್ಗುರ ಅಂತಂತಂದ್ರೆ ಒಡೆಯುವಂತ ಒಂದು ಸುತ್ತಿಗೆ. ಅಜ್ಞಾನ ಭರಿತ ಪ್ರಾಪಂಚಿಕವೆಂಬ ಮೋಹವನ್ನ ಸುಜ್ಞಾನವೆಂಬ ಸುತ್ತಿಗೆಯಿಂದ ಹೊಡೆಯುತ್ತಾ ಪರಮಾತ್ಮನನ್ನು ಸೇರುವ ದಾರಿ ಸುಗಮ ಮಾಡಿಕೊಳ್ಳಲಿಕ್ಕೆ ಮಾರ್ಗದರ್ಶನ ಮಾಡುವಂತಹದ್ದು ಒಂದು ಏನಾದರೂ ಕೃತಿ ಇದ್ರೆ ಅದು ಭಜಗೋವಿಂದಂ. ಈ ಹಾಡನ್ನು ಕೇಳಿದಾಗ ಹೃದಯಾನಂದ ಉಂಟಾಗ್ತದೆ. ಅದಕ್ಕೂ ಹೆಚ್ಚು ನಮಗೆ ಆತ್ಮ ಸಂಬಂಧವಾದಂತಹ ತಾತ್ವಿಕ ಭಾವನೆಗಳು ನಮ್ಮ ಹೃದಯಾಂತರಾಳವನ್ನು ಪ್ರವೇಶ ಮಾಡ್ತವು. ಸತ್ಯ ಜೀವನದ ದರ್ಶನ ಆಗೋದ್ರಲ್ಲಿ ಯಾವ ಸಂಶಯನೂ ಇಲ್ಲ ಅಂತ ನನಗನ್ನಿಸ್ತದೆ. ಮನುಷ್ಯನೊಳಗೆ ಅವನಿಗೆ
ಅರಿವಾಗದಂತ ಅವನಲ್ಲಿ ಮರೆಮಾಚಿಕೊಂಡಿರುವಂತಹ ಅಜ್ಞಾನವನ್ನ ಶಾಸ್ತ್ರೋಕ್ತವಾದ ಖಚಿತಾಭಿಪ್ರಾಯಗಳಿಂದ ಭೇದಿಸಿ ಸೂಕ್ಷ್ಮವಾಗಿ ನಾವು ಪರೀಕ್ಷೆ ಮಾಡುವಂತಹ ವಿಚಾರಗಳು ಈ ಭಜಗೋವಿಂದಂ ಒಳಗ ಅಡಕಾಗ್ಯಾವ. ಇದು ಆತ್ಮಜ್ಞಾನವನ್ನು ಪಡೆಯುವಂತಹ ಬಗೆಯನ್ನ ಮತ್ತು ಮಾನವ ಜೀವನದಲ್ಲಿ ಬರಬಾರದಂಥ ವಿಪರೀತ ದುಃಖಕ್ಕೆ ಮೂಲ ಕಾರಣ ಇದನ್ನೆಲ್ಲ ವಿವರಿಸ್ತದೆ. ನಾವು ಇನ್ನು ನಮ್ಮ ಜೀವನದೊಳಗೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇವುಗಳೆಲ್ಲ ಪ್ರಮುಖ ಸ್ಥಾನ ನೀಡುತ್ತಾ ಬಂದೇವೆ. ಜೀವಿತದ ಮೌಲ್ಯವನ್ನೇ ಕಡೆಗಣಿಸ್ತಾ ಇದ್ದೇವೆ. ಈ ಸಂದಿಗ್ಧ ಸಂದರ್ಭದೊಳಗೆ ಇದನ್ನ ಮುಂದುವರ್ಸ್ಕೊತ ನಾವು ಹೊಂಟಿವಿ ಅಂದ್ರೆ ಭೀಕರ ಪರಿಣಾಮಗಳನ್ನ ನಾವು ಎದುರಿಸಬೇಕಾಗ್ತದೆ. ತಪ್ಪು ಮಾಡಿದವರನ್ನ ಸರಿಯಾದ ಮಾರ್ಗದಲ್ಲಿ ತರಲಿಕ್ಕೆ ದಯದಾಕ್ಷಿಣ್ಯಗಳು ಹೇಗೆ ನಗಣ್ಯವೋ ಮತ್ತು ಮನೆಗೆ ಬೆಂಕಿ ಹತ್ತಿದಾಗ ಮನೆಯಲ್ಲಿದ್ದವರನ್ನು ಎಬ್ಬಿಸಲು ಯಾವುದೇ ತರಹದ ಗೌರವ, ಪ್ರೀತಿ, ಸಂಪ್ರದಾಯಗಳಿಗಿಂತ ಅವರನ್ನು ಮೊಟ್ಟ ಮೊದಲು ಎಚ್ಚರಗೊಳಿಸುವುದು ಎಷ್ಟೊಂದು ಪ್ರಮುಖವೋ ಅದೇ ರೀತಿ ಜೀವನ ಅನ್ನುವಂತಹ ಮನೆಗೆ ಮರಣವೆಂಬ ಬೆಂಕಿ ಹೆತ್ತಿ ಉರಿಯುತ್ತಿರುವಾಗ ದುಃಖಮಯವಾದಂತಹ ಈ ಸಂಸಾರದಲ್ಲಿ ಮಲಗಿ ನಿದ್ರಿಸುತ್ತಿರುವಂತಹ ಜನರನ್ನ ರಕ್ಷಿಸುವುದಕ್ಕಾಗಿ ಶ್ರೀ ಗುರು ಆದಿಶಂಕರಾಚಾರ್ಯರು ಈ ಭಜಗೋವಿಂದಂ ಸ್ತೋತ್ರದಲ್ಲಿ ಜನತೆಯನ್ನ ಎಚ್ಚರಿಸಿದ್ದಾರೆ. ಮೊಟ್ಟ ಮೊದಲಿಗೆನೆ 32 ಶ್ಲೋಕಗಳನ್ನ ಹೊಂದಂತಹ ಈ ಭಜಗೋವಿಂದಂ, ಭಜಗೋವಿಂದಂ ಭಜಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೆ ನಹಿ ನಹಿ ರಕ್ಷತಿ ಡುಕೃಂಕರಣೆ. ತಾತ್ಪರ್ಯ ಇಷ್ಟೆ. ಗ್ರಂಥಗಳನ್ನ ಬೆನ್ನು ಹತ್ತಿ, ವ್ಯಾಕರಣದ ಬೆನ್ನು ಹತ್ತಿ, ಜೀವನದ ಅತ್ಯಮೂಲ್ಯವಾದಂತಹ ವೇಳೆಯನ್ನ ಪರಮಾತ್ಮನನ್ನ ನೆನೆಯಲಾರದೆ ನಾವೇನು ಕಳೀತಾ ಇದ್ದೀವಲ್ಲ, ಇದು ಕೇವಲ ಪ್ರಾಪಂಚಿಕಕ್ಕಾಗಿ, ಐಹಿಕ ಸಂಪತ್ತಿಗಾಗಿ, ತಾತ್ಕಾಲಿಕ ಕೀರ್ತಿಗಾಗಿ ಮತ್ತು ಕ್ಷಣಿಕ ಸುಖಕ್ಕಾಗಿ. ಇದರಾಗ ನಮ್ಮ ಅಮೂಲ್ಯವಾದಂಥ ವೇಳೆಯನ್ನು ನಾವು ವ್ಯರ್ಥನ ಮಾಡ್ಕೊಳ್ಳಿಕತ್ತೀವಿ. ಅದಕ್ಕೆ ಅವ್ರು ಹೇಳ್ತಾರೆ, ಯಾವಾಗಲೂ ಗೋವಿಂದನನ್ನ ನೀನು ನೆನೆಸ್ಬೇಕು, ಭಜಿಸು, ಆರಾಧಿಸು. ಮರಣಕಾಲದೊಳಗೆ ಗೋವಿಂದ ನಾಮಸ್ಮರಣೆಯೊಂದೇ ನಮ್ಮನ್ನು ಕಾಪಾಡುತ್ತದೆ ವಿನಃ ವ್ಯಾಕರಣ ಪಾಂಡಿತ್ಯ ನಮ್ಮನ್ನು ಕಾಪಾಡಲಿಕ್ಕೆ ಸಾಧ್ಯ ಇಲ್ಲ. ಪ್ರೈಸ್ ಗೋವಿಂದ ಅನ್ನುವಂಥದ್ದು. ದ ಎಂಡ್ಲೆಸ್ ರಿಪೀಟಿಂಗ್ ಆಫ್ ಗ್ರಾಮ್ಯಾಟಿಕಲ್ ರೂಲ್ಸ್ ವಿಲ್ ನಾಟ್ ಪ್ರೊಟೆಕ್ಟ್ ಯು ಫ್ರಮ್ ಯುವರ್ ಡೆತ್ಲಿ ಕಾಯಿಲ್ಸ್. ಸೊ ಚಾಂಟ್ ದ ನೇಮ್ ಆಫ್ ಲಾರ್ಡ್ ಕೃಷ್ಣ ಅನ್ನುವಂಥದ್ದು. ಮಹಾಭಾರತದೊಳಗೆ ಒಂದು ಪ್ರಕರಣ ಸರಳದ. ಸಂಧಾನ ಎಲ್ಲ ವಿಫಲ ಆದಮೇಲೆ ಶ್ರೀಕೃಷ್ಣ ಪರಮಾತ್ಮ ದುರ್ಯೋಧನನ ಕೇಳ್ತಾನೆ, ನಾನಂತರೂ ಪಾಂಡವರ ಕಡೆಗೆ ಯುದ್ಧ ಮಾಡ್ತೀನಿ, ನೀನೇನನ್ನ ಆಯ್ಕೆ ಮಾಡ್ಕೊಳ್ತಿ, ನನಗೆ ನಾನು ಬೇಕು, ನನ್ನ ಸೈನ್ಯ ಬೇಕು ಅಂದಾಗ ದುರ್ಯೋಧನ ಮಾಡ್ತಿರುವಂಥ ತಪ್ಪು ನಿನ್ನ ಸೈನ್ಯ ಬೇಕು ಅಂತ. ಪರಮಾತ್ಮನೇ ನನ್ನನ್ನು ನೀನು ಕೇಳ್ಕೊ ಅನ್ನುವಂಥ ಅರ್ಥವನ್ನು ಇಂಗ್ಲೀಷ್ನಾಗ ಹೇಳಿದ್ರೆ 2 ಆಪ್ಷನ್ ಇಟ್ಟಾಗ ಪರಮಾತ್ಮ ನೀನು ನನ್ನವನ ಆಗಿಬಿಟ್ರೆ ಎಲ್ಲಾನು ಆಗಿ ಹೋಗಿಬಿಡ್ತಿತ್ತಲ್ಲ ಅನ್ನುವಂಥ ದುರ್ಯೋಧನನಿಗೆ ಬಹುಶಃ ಅಹಂಕಾರ ಅನ್ನುವಂಥದ್ದು ಏನದಲ್ಲ, ಅದು ಮಾಯೆಯ ಮುಸುಕನ್ನು ಹಾಕಿಬಿಡ್ತವೆ. ಅದಕ್ಕೆ ಆದಿಶಂಕರರು ಹೇಳುವಂತಹ ಮಾತು, ಬಾಲಸ್ತಾವತ್ ಕ್ರೀಡಾಸಕ್ತಃ ತರುಣಾಸ್ತಾವತ್ ತರುಣೀ ಸಕ್ತಃ ವೃದ್ಧಸ್ತಾವತ್ ಚಿಂತಾಸಕ್ತಃ ಪರಬ್ರಹ್ಮೇಣಿ ಕೋಪಿನ ಲಗ್ನಃ. There are none left to be one with the Brahman. ಸಣ್ಣವರಿದ್ದಾಗ ನಾವೇನು ಮಾಡಿಬಿಡ್ತೀವಿ ಅಂತಂತಂದ್ರೆ ಆಟ, ಇಂತಹ ವಿನೋದಗಳೊಳಗೆ ನಾವು ಕಾಲವನ್ನು ಕಳೆದು ಬಿಡ್ತೀವಿ. ತಾರುಣ್ಯದೊಳಗೆ ತರುಣಿ ಸಕ್ತಃ ಅನ್ನುವಂಥದ್ದು, ಆವಾಗ ಅಲ್ಲಿ ಬೇರೆ ಬೇರೆಯಾದಂತಹ ವಿಷಯಗಳು ನಮ್ಮನ್ನ ಆಳ್ತಾವೆ. ಅಲ್ಲಿ ನಾವು ವಿಚಾರ ಮಾಡುವಂಥದ್ದು ಏನು ಅಂತಂತಂದ್ರೆ, ಬಹುಶಃ ಚಿಕ್ಕ ವಯಸ್ಸಿನೊಳಗೆ ನಾವೇನು ಕಳೆದುಕೊಂಡಿರ್ತೀವಲ್ಲ ಅದು ಸ್ವಲ್ಪ ಮೇಲಕ್ಕೆ ಹೋದಂತೆ ತರುಣಿಯರ ಆಸಕ್ತಿ, ಅಮೋದ ಪ್ರಮೋದಗಳಲ್ಲಿ, ವಿಷಯ ಸುಖಗಳ ಹಂಬಲದೊಳಗೆ ಆಯುಷ್ಯ ಕಳೆದು ಹೋಗ್ಬಿಡ್ತದೆ. ಹಿಂಗೆ ಕಳೆದಾಗ ಮನುಷ್ಯ ಮೋಹದ ಪಾಶಕ್ಕೆ ಒಳಗಾಗ್ತಾನೆ.
ಮೋಹದ ಪಾಶಕ್ಕೆ ಒಳಗಾತ ಅಂತಂತಂದ್ರೆ ಅವನಲ್ಲಿ ಭಗವತ್ ಚಿಂತನೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಮಂಕುತಿಮ್ಮನ ಕಗ್ಗದಾಗ ಒಂದು ಮಾತು, ದಾಸರೋ ನಾವೆಲ್ಲ ಶುನಕನಂದದಿ ಜಗದ ವಾಸನೆಗಳಕ್ಕೆ ದಿಕ್ಕು ದಿಕ್ಕಿನಲ್ಲಿ, ಪಾಶಗಳು ಹೊರಗೆ ಕೊಂಡಿಗಳು ನಮ್ಮೊಳಗೆ ಹೋ ವಾಸನಾಕ್ಷಯ ಮೋಕ್ಷ ಮಂಕುತಿಮ್ಮ. ವಯಸ್ಸಾದಾಗ ಅನೇಕ ಚಿಂತೆ ದುಃಖ ದುಮ್ಮಾನಗಳಲ್ಲಿ ಕಾಲ ಕಳೀತಾ ಹೋಗ್ತದೆ. ಒಟ್ಟು ಒಂದ ಮಾತನಾಗ ಹೇಳಬೇಕು ಅಂತಂತಂದ್ರೆ ಮಾನವನ ಆಯುಷ್ಯ ಪೂರ್ತಿ ವ್ಯರ್ಥ ಕಾಲ ಹರಣ ಆಗ್ತದೆ. ಅದು ಹಾಗಾಗಬಾರ್ದು. ಹಾಗಾದ್ರೆ ನಾವು ಏನ್ ಮಾಡಬೇಕು? ಭಗವಂತನ ಕಡೆಗೆ ನಮ್ಮ ಮನಸ್ಸನ್ನ ತಿರುಗಿಸ್ಬೇಕು. ಭಗವಂತನಲ್ಲಿ ತಾದಾತ್ಮವನ್ನ ಪಡೆದು ಪ್ರಾಪಂಚಿಕ ಐಹಿಕ ಸುಖಗಳಿಂದ ವಿಮುಖವಾಗುವುದನ್ನ ನಾವು ಸಾಧಿಸಬೇಕಾಗ್ತದೆ. ನಮ್ಮ ಆಶೆಗೆ ಮಿತಿ ಇಲ್ಲ. ನಮ್ಮ ಆಶೆಗಳು ಎಂದೂ ಪೂರ್ತಿನೂ ಆಗುವುದಿಲ್ಲ. ಒಂದು ಆತಂದ ಮೇಲೆ ಮತ್ತೊಂದು ಕೇಳುವಂತಹ ಜನ ನಾವು. ಆಸೆಗೆ ದಾಸರಾಗೋಕಿನ ದಾಸರೊಳಗೆ ಆಸೆ ಮಾಡಬೇಕು ಅನ್ನೋದು ಬಹಳ ಮುಖ್ಯವಾದಂತಹ ಮಾತು. ಎಂಥ ಮನುಷ್ಯ ಇದ್ದರೂ ಸಹಿತ ಆ ಆಸೆಗಳಿಗೆ ಕಡಿವಾಣ ಬೀಳುವುದಿಲ್ಲ. ಎಲ್ಲ ಬೇಕು ಅಂತ. ಒಬ್ಬ ರಾಜ ಇದ್ದ. ಆ ರಾಜ ಒಳ್ಳೆ ಮನುಷ್ಯ. ಒಬ್ಬ ಬಡವ ಅಂಗಿ ಹರಿದಿತ್ತು. ಅವನ ಅರಮನೆಗೆ ಬಂದು ಬೆನ್ನು ಅವನಿಗೆ ಸ್ವಲ್ಪ ತುರಿಕೆ ಬಿಟ್ಟಿತ್ತು. ಬೆನ್ನು ಅವನ ರಾಜನ ಅರಮನೆ ಗಾಡಿಗೆ ಸ್ವಲ್ಪ ಬೆನ್ನು ತಿಕ್ಕೋತಾನ. ರಾಜ ನೋಡ್ತಾನ. ನೋಡಿ ಕರಿತಾನ, ಏನಾಗಿದೆ ನಿನಗೆ ಅಂತ. ಇಲ್ಲ, ಬೆನ್ನು ಯಾಕೋ ಸ್ವಲ್ಪ ನನಗೆ ಅದು ಉರುಪು ಬರ್ಲಿಕ್ಕತ್ತದೆ, ಅದು ಸಲುವಾಗಿ ಹಿಂಗೆ ಮಾಡಿದೆ. ರಾಜಭಟ್ರನ್ನ ಕರೆದು ಹೇಳ್ತಾನೆ, ಈ ಮನುಷ್ಯಕ್ಕೆ ಸ್ನಾನ ಮಾಡಿಸ್ರಿ, ಉತ್ತಮವಾದಂಥ ವಸ್ತ್ರಗಳನ್ನ ಕೊಡ್ರಿ, ರೊಕ್ಕ ಕೊಟ್ಟು ಕಳಿಸ್ರಿ. ಇಷ್ಟು ಹೇಳಿದಾಗ ಸಾಕು, ಊರು ತುಂಬ ಸುದ್ದಿ ಆಗಿಬಿಡ್ತದೆ. ಊರು ತುಂಬ ಸುದ್ದಿಯಾಗಿ ರಾಜಾನ್ ಮನೆಗೆ ಹೋಗಿ ಹಿಂಗೆ ಮಾಡಿದ್ರೆ ಹಿಂಗೆ ಆಗ್ತದ ಅನ್ನುವಂಥದ್ದು ಎಲ್ಲ ಕಡೆನೂ ಹಬ್ಬಿಬಿಡ್ತದೆ. ಮರದಸ್ ಮುಂಜಾನೆ ನಶೀಕ್ಲ ನೋಡ್ತಿರ್ಲಿ, ಇಬ್ರು ಬಂದ್ಬಿಟ್ಟಿರ್ತಾರೆ. ಆಗ ಇಬ್ರು ತಮ್ಮ ಬೆನ್ನು ರಾಜಾನ್ ಗೋಡೆಗೆ ಉಜ್ತಿರ್ತಾರೆ. ರಾಜ ನೋಡ್ತಾನೆ ಅವ್ರಿಬ್ಬರನ್ನ, ಕರಿತಾನೆ, ಬರೀಲಿ ಏನಾಗಿದೆ ನಿಮಗೆ. ಮತ್ತು ಊರು ತುಂಬ ಸುದ್ದಿ ಆಗಿರ್ತದೆ. ಅವ ಹೇಳ್ದಂಗೆ ಹೇಳ್ತಾನೆ, ಇಲ್ಲ ಬೆನ್ನು ಸ್ವಲ್ಪ ನಮಗೆ ಉರುಪಿತ್ತು, ಅದಕ್ಕೆ ಹಿಂಗೆ ಮಾಡಿದ್ವಿ. ಅವಾಗ ರಾಜ ಅಂತಾನೆ ರಾಜಭಟ್ರನ್ನ ಕರೆದು, ನೋಡು ಇವಂಗೆ 25 ಹೊಡಿ, ಇವಂಗೆ 25 ಹೊಡಿ ಅಂತ. ಅವರು ತಕರಾರು ತೆಗಿತಾರೆ. ಏನ್ರಿ ನಿನ್ನೊಬ್ಬ ಹಿಂಗೆ ಮಾಡ್ಯಾಗನ, ಅವ ಮನುಷ್ಯಾಗೆಲ್ಲ ರೊಕ್ಕ ಕೊಟ್ಟೇರಿ, ವಸ್ತ್ರ ಕೊಟ್ಟೇರಿ, ನಮ್ಗೆ ಯಾಕೆ ಕೊಡಿತೀರಿ? ರಾಜ ಅಂತಾನ, ನಿನ್ನೆ ಬಂದವ ಒಬ್ಬನ ಇದ್ದ, ಅವನ ಬೆನ್ನು ಅವನಿಗೆ ಕೆರ್ಕೊಳಕ್ಕಾಗೋದಿಲ್ಲ. ನೀವು ಇಬ್ಬರಿದ್ದೀರಿ, ನೀವಿಬ್ರು ಏನು ಮಾಡ್ಬೇಕಾಗಿತ್ತು? ಒಬ್ಬರು ಬೆನ್ನೊಬ್ಬರು ಉಜ್ಜಬೇಕಾಗಿತ್ತು. ಆಟ ಹಚ್ಚಿರಿ ಅನ್ನೋದು. ಆಸೆಗೆ ದಾಸರಾಗೋದು. ನಮ್ಮಲ್ಲಿ ಆಸೆಗಳು ಹೋಗುವುದಿಲ್ಲ. ಅನ್ನದಾತುರಕಿನ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕಿನ ಹೆಣ್ಣು ಗಂಡಲವು, ಮನ್ನಣೆಯ ದಾಹ ಇವೆಲ್ಲಕ್ಕಿಂತ ತೀಕ್ಷ್ಣತಮ ತಿನ್ನುವುದು ಆತ್ಮವನೇ ಮಂಕುತಿಮ್ಮ. ಹಾಗಾದ್ರೆ ಇದಕ್ಕೆ ಏನು, ನಮಗೆ ಏನು ಪರಿಹಾರ? ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲ ಚಿತ್ತಂ, ನಿಶ್ಚಲ ಚಿತ್ತೇ ಜೀವನ್ ಮುಕ್ತಿ. ಡಿಟ್ಯಾಚ್ಮೆಂಟ್ ಈಸ್ ಫ್ರೀಡಮ್. ಫ್ರೀಡಮ್ ಫ್ರಮ್ delusion. Freedom from delusion is very important. Then comes self-settled peace. From this peace comes Jivan Mukti, release of the soul. ಸಜ್ಜನರ ಸಂಘ ಮಾಡಬೇಕು. ಎಲ್ಲಿ ಪ್ರವಚನ ನಡೀತಾವು, ಎಲ್ಲಿ ಒಳ್ಳೆಯ ಆಚಾರ ವಿಚಾರಗಳನ್ನು ಹೇಳ್ತಾರ, ಎಲ್ಲಿ ಧಾರ್ಮಿಕ ಕ್ರಿಯಾ ಕೆಲಸ ನಡೆದಿರ್ತಾವೆ ಅವುಗಳನ್ನು ಗಮನಿಸಬೇಕು. ಮಂತ್ರ ಪಠಣಗಳನ್ನು ಕೇಳಬೇಕು, ಮಂತ್ರ ಪಠಣ ಮಾಡಬೇಕು. ಮನಸ್ಸು ನಿರ್ಮಲ ಆಗ್ತದೆ. ಬಹಳ ಮುಖ್ಯ ಏನು ಅಂದ್ರೆ, ವಿಷಯ ವಾಸನೆಗಳಿಂದ ಮನಸ್ಸು ದೂರ ಆಗಬೇಕು, ವ್ಯಾಮೋಹ ತೊಲಗಬೇಕು. ಇದರಿಂದ ಮನಸ್ಸಿನೊಳಗೆ ಪ್ರಶಾಂತತೆ ನೆಲೆಸ್ತದೆ. ಮನಸ್ಸಿನ ಪ್ರಶಾಂತತೆಯಿಂದ
ಕೈವಲ್ಯ ಜ್ಞಾನ ಪ್ರಾಪ್ತ ಆಗಿ ಮಾನವ ಜೀವನ್ಮುಕ್ತನಾಗ್ತಾನೆ. ಮೋಕಾಂಕ್ಷಗಳಿಗೆ ಸತ್ಸಂಗ ಅತಿ ಮುಖ್ಯ. ಸತ್ಸಂಗ ಅಂತಂತಂದ್ರೆ ಗುರುಗಳ, ಪಂಡಿತರ, ಸುಸಂಸ್ಕೃತರ, ನಿಷ್ಠಾವಂತ ಜ್ಞಾನೋಪಾಸಕರ ಒಡನಾಟದಲ್ಲಿ ವ್ಯವಹಾರ ಮಾಡೋದು. ಇಲ್ಲಾತ ಇವ್ರು ಯಾರು ಸಿಗಂಗಿಲ್ಲ ಅಂತಂತಂದ್ರೆ ಒಳ್ಳೆಯ ಸದ್ಗ್ರಂಥಗಳನ್ನ ನಾವು ಓದಬೇಕಾಗ್ತದೆ. ಒಮ್ಮೆ ನಾವು ಸತ್ಸಂಗತ್ವ ಮಾಡಿದ್ವಿ, ಒಮ್ಮೆ ನಮ್ಮ ಭಗವಂತನ ಅನುಗ್ರಹ ಆತು ಅಂತಂತಂದ್ರೆ ಇನ್ನು ನಮಗೇನು ಬೇಕಾಗುವಂತಹ ಒಂದು ಅವಶ್ಯಕತೆನೇ ಬರುವುದಿಲ್ಲ. ಅದಕ್ಕಿಂತ ಮತ್ತೇನು ಬೇಕು? ನಮಗೆ ಏನು ಬೇಕಾದಂಥದ್ದು ಅವಶ್ಯಕತೆ ಇಲ್ಲ. ಒಳ್ಳೆಯ ಸಂಘ ಮಾಡಬೇಕು. ಒಳ್ಳೆಯ ಸಂಘ ಮಾಡುವಂಥದ್ದು ಏನದಲ್ಲ, ಅದು ಬಹಳ ಮುಖ್ಯವಾದಂಥದ್ದು. ಅದಕ್ಕೆ ಸತ್ಸಂಗತ್ವ ಬಹಳ ಒಳ್ಳೆಯದು ಅಂತ. ನಮ್ದು ಹೆಂಗದ? ಅಂಗಂ ಗಲಿತಂ ಫಲಿತಂ ಮುಂಡಂ ದಶನ ವಿಹೀನಂ ಜಾತಂ ತುಂಡಂ ವೃದ್ಧೋಯಾತಿ ಗ್ರಹಿತ್ವಾ ದಂಡಂ ತದಪಿನ ಮುಂಚ ಆಶಾ ಪಿಂಡಂ. ಎಲ್ಲ ಸಡಿಲಾಗಿ ಜೋಲು ಬಿದ್ದು ದೇಹದ ಅಂಗಾಂಗಗಳು ಹಣ್ಣಾಗಿ, ಕೂದಲೆಲ್ಲ ಬಿಳಿಯಾಗಿ, ಬಿಳಿಯಾಗಿರುವಂಥ ನಮ್ಮ ಕೂದಲುಗಳು ಬಾಳ್ನೆಸ್ ಅಂತ ಕರಿತೀವಲ್ಲ, ಈಗ ಹಲ್ಲುಗಳು ಉದುರಿ ಬಚ್ಚು ಬಾಯಾಗಿರ್ತಾವೆ. ಇದ್ದು ಮಾರಿ ಸಹಿತ ಅಂದುಗೆಟ್ಟು ಹೋಗಿಬಿಟ್ಟಿರ್ತದೆ. ದೇಹದೊಳಗೆ ಶಕ್ತಿ ಇರಂಗಿಲ್ಲ. ಕೋಲೂರುತ್ತಾ ನಡೆಯುವಂಥ ಸ್ಥಿತಿ ಉಂಟಾಗಿರುತ್ತದೆ. ಇಷ್ಟಿದ್ರೂ ಸಹಿತ ಮನುಷ್ಯ ಏನ್ ಮಾಡ್ತಾನಪ್ಪ ಅಂತಂತಂದ್ರೆ ವಿಷಯ ಸುಖ ಪ್ರಾಪ್ತಿಯನ್ನ, ಅತಿ ಆಸೆಯನ್ನು ಬಿಡ್ಲಿಕ್ಕೆ ಮತ್ತೆ ಯಾರಾಗುದಿಲ್ಲ. ಮತ್ತೆ ನನಗೆ ಬೇಕು ಅಂತ. ಹಾಗಾದ್ರೆ ಇಷ್ಟೆಲ್ಲ ನಮಗೆ ಇದ್ದ ದೇಹದ ಅಂಗಾಂಗಗಳು ಇಷ್ಟೆಲ್ಲ ಆದರೂ ಸಹಿತ ನಾನು ಇದು ಬೇಕು ಅನ್ನುವಂಥದ್ದು ಏನದಲ್ಲ, ಈ ಬೇಕು ಅನ್ನುವಂತಹ ಭಜನೆ ಮಾಡುವಂಥದ್ದು ಕಡಿಮೆ ಆಗಬೇಕು. ಶ್ರೀರಾಮಚಂದ್ರ ಮಾರೀಚ ಜಿಂಕೆಯಾಗಿ ಬಂದದ್ದನ್ನು ನೋಡಿದಾಗ ಸೀತೆಯ ಮನಸ್ಸಿನಲ್ಲಿ ಅದು ಬೇಕು ಅಂತ ಬಂದಾಗ ರಾಮ ಜಿಂಕೆಯನ್ನು ಬೆನ್ನಡ್ತಾನೆ. ಈ ಬೇಕು ಬೇಕುಗಳು ಅನ್ನುವಂತಹ ಬಿಡದಾಟ ಎಲ್ಲಿ ತನಕ ನಮ್ಮನ್ನು ಒಯ್ತಾವು ಅನ್ಲಿಕ್ಕೆ ಅದು ಒಂದು ಉದಾಹರಣೆ ಮಾತ್ರ ಅಷ್ಟೆ. ಮನುಷ್ಯನಲ್ಲಿ ಆ ಆಸೆ ಹೋಗುದಿಲ್ಲ. ಎಲ್ಲಾನು ಬೇಕು ಅಂತ, ಇದಾಗಬೇಕು, ಅದಾಗಬೇಕು. ಹಾಗಾದ್ರೆ ಈ ಬೇಕು ಅನ್ನುವಂಥದ್ರಿಂದ ನಾವು ಬಿಡುಗಡೆ ಹೊಂದಬೇಕು ಅಂತಂತಂದ್ರೆ ಏನ್ ಬೇಕು? ನಾನು ಆಗಲೇ ಹೇಳಿದೆ, ಕೃಷ್ಣ ನೀನ್ ಬೇಕಪ್ಪ, ನೀನ್ ನನ್ನ ಹತ್ರ ಇದ್ದು ಬಿಟ್ರೆ ಸಾಕು ಅಂತ. ಒಬ್ಬ ಭಕ್ತ ಮತ್ತು ಕೃಷ್ಣ ನಡುವ ಒಂದು ಸಂಭಾಷಣೆ ನಡೀತದೆ. ಭಕ್ತನಿಗೆ ಕೃಷ್ಣ ಕೇಳುತ್ತಾನೆ, ಇವೇನಪ್ಪ, ಇವು ಯಾರು ನಿನ್ನ ಮಕ್ಕಳೇನೋ ಅಂತ. ಅವಾಗ ಭಕ್ತ ಅಂತಾನಿಲ್ಲ, ಅವು ನಿನ್ನ ಮಕ್ಕಳು ಅಂತ. ಈ ಹೆಂಡತಿ ಇಲ್ಲ, ನಿನ್ನ ಹೆಂಡತಿ, ಇವೆಲ್ಲ ಯಾರು ಮನೆಗಿನಿಯಲ್ಲ, ಇವೆಲ್ಲ ನಿನ್ನ ಮನೆ. ಕೃಷ್ಣ ಕಡೇಕ್ ಒಂದು ಮಾತನ್ನ ಕೇಳ್ತಾನೆ, ಅಲ್ಲಪ್ಪ ನಿನ್ನದು ಅನ್ನೋದು ಏನದ ಅಂತ ಕೇಳ್ತಾನೆ. ಅವಾಗ ಭಕ್ತ ಹೇಳ್ತಾನೆ, ನನಗೆ ಯಾವ ಸಂಬಂಧ ಇಲ್ಲ, ನೀ ಇದೆಯಲ್ಲ, ನೀ ನನ್ನವ ಅಂತ. ಇದು ಬಹಳ ಮುಖ್ಯವಾಗಿ ಇವತ್ತಿಗೆ ನಮಗೆ ಬೇಕು. ಈ ಆಶೆಯಿಂದ ನಾವು ಹೊರಗೆ ಬರಲಿಲ್ಲ ಅಂದ್ರೆ ಏನಾಗ್ತದಪ್ಪ ಅಂದ್ರೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಇಹ ಸಂಸಾರೇ ಬಹುದುಸ್ತಾರೆ ಕೃಪಯಾಪಾರೆ ಪಾಹಿ ಮುರಾರೆ. ಜೀವಿಗೆ ಪುನಃ ಪುನಃ ಜನನ, ಪುನಃ ಪುನಃ ಮರಣ, ಅಷ್ಟೇ ಅಲ್ಲದೆ ಪುನಃ ತಾಯಿಯ ಗರ್ಭದಲ್ಲಿ ವಾಸ, ಇವು ಎಂದಿಗೂ ತಪ್ಪೋದನೇ ಇಲ್ಲ. ಈ ಸಂಸಾರ ಸಾಗರವನ್ನು ದಾಟೋದು ಬಹಳ ಕಷ್ಟ ಆಗಿ ಹೋಗ್ಬಿಡ್ತದೆ. ಅದಕ್ಕೆ ಪರಮಾತ್ಮ ನಿನ್ನ ಕರುಣಾಪೂರ್ಣ ಕೃಪೆಯ ಅಮೃತ ವೃಷ್ಟಿಯನ್ನು ಸುರಿಸಿ ನನ್ನನ್ನು ಕಾಪಾಡೋ ಅನ್ನುವಂಥದ್ದೇ ಶ್ಲೋಕ ಇದು. ಇದು ಮತ್ತೆ ನಮಗೆ ಋತುಚಕ್ರ ತಿರುಗುವುದು, ಕಾಲನದೆ ಮರುಗುವುದು, ಮೃತನ ಮಣ್ಣಿಂದ ಹೊಸ ಹುಲ್ಲು ಮೊಳೆಯುವುದು, ಕ್ಷಿತಿ ಗರ್ಭ ಧರಿಸುವಳು ಮತ್ತೆ ಉದಯಿಸುವುದು ಜೀವ, ಸತತ ಕೃಷಿಯೋ ಪ್ರಕೃತಿ ಮಂಕುತಿಮ್ಮ. ಪುನರಪಿ ಜನನಂ ಪುನರಪಿ ಮರಣಂ. ಸೇವ್ ಮೀ ಫ್ರಮ್ ದಿಸ್ ಸೈಕಲ್ ಆಫ್ ಕ್ರಿಯೇಷನ್ ಆಫ್ ಡೂಮ್ ಅನ್ನೋ ಅರ್ಥ ಬರಬೇಕು ನಮಗೆ. ಮೋಕ್ಷ ಅನ್ನೋದು ಬಹಳ ಮುಖ್ಯ. ಭಗವಂತ ಮತ್ತೆ ನನಗೆ ಪುನರ್ಜನ್ಮ ಅನ್ನುವಂಥದ್ದು ಬೇಡ, ಯಾಕಂದ್ರೆ ಈ ಜನ್ಮದಲ್ಲೇ ನಿನ್ನ ಪಾದದ ಅಡಿಯಲ್ಲಿ ನಾನು ಮೋಕ್ಷವನ್ನು ಕಾಣಬೇಕು ಅನ್ನುವಂಥ ಅರ್ಥ ಬರಬೇಕು. ಭಗವಂತನ ನಾಮಸ್ಮರಣೆ ಬಹಳ ವಿಶಾಲವಾಗಿ ಕಂಡು ಬರಬೇಕು. ಗಂಡ ಹೆಂಡತಿ ಇರ್ತಾರ, ಗಂಡ ಬಡವ, ಹೆಂಡತಿ ಬಹಳ ದುರಾಶೆಗೆ ಇರ್ತಾಳ. ಒಮ್ಮೆ ಆ ಬಡವಗೆ ಭಗವಂತ ಪ್ರತ್ಯಕ್ಷ ಆಗಿ 3 ವರ ಕೊಡ್ತೀನಪ್ಪ ಕೇಳು ಅಂತ. ಅವಾಗ ಇವ ಹೆಂಡತಿಗೆ ಹೆದರಿ, ಇಲ್ಲ ಸ್ವಲ್ಪ ನಾನು ಹೆಂಡತಿನ ಕರ್ಕೊಂಡ್ಬರ್ತೀನಿ,
ಆಕಿ ಜೊತೆ ಚರ್ಚೆ ಮಾಡಿದ ಮೇಲೆ ನೀವು ನನಗೆ 3 ವರ ಕೊಡು ಅಂತ. ಆತು ಅಂತೇಳಿ ಹೆಂಡತಿ ಬರ್ತಾಳ. ಗಂಡ ಹೆಂಡತಿ ಇಬ್ರು ಕೂಡು ಪರಮಾತ್ಮಗೆ ಏನು ಕೇಳ್ತಾರ ಅಂದರೆ, ಹೆಂಡತಿ ಏನು ಕೇಳ್ತಾಳ ಅಂದ್ರೆ, ಇಡೀ ಜಗತ್ತಿನೊಳಗೆ ತನ್ನಷ್ಟು ಸುಂದರಿ ಮತ್ತು ಬೇರೆ ಯಾರು ಇರಬಾರ್ದು, ಅತ್ಯಂತ ಸುಂದರಿಯಾಗಿ ಕಾಣಬೇಕು ಅಂತ ಭಗವಂತನಿಗೆ ಪ್ರಾರ್ಥನಾ ಮಾಡ್ತಾಳ. ತಥಾಸ್ತು ಅಂತಾನೆ ಪರಮಾತ್ಮ. ಆಕೆ ಸುರಸುಂದರಿ ಆಗಿಬಿಡ್ತಾಳೆ. ಆಕೆ ಸೌಂದರ್ಯ ನೋಡಿ ರಾಜ ಎಷ್ಟು ಮೋಹಿತ ಆಗ್ತಾನಂತಂದ್ರೆ ಅವಳನ್ನು ತನ್ನ ರಾಣಿಯನ್ನಾಗಿಸುವಂತ ಒಂದು ಡಿಸಿಷನ್ ತಗೋತಾನೆ. ಅರಮನೆಗೆ ಹೊತ್ಕೊಂಡು ಹೋಗ್ತಾನೆ. ಆಕೆ ಮದುವೆಗೆ ಒಪ್ಪೋ ತನಕ ಆಕೆಗೆ ನೀರು ಆಹಾರ ಏನೂ ಕೊಡಬೇಡ್ರಿ, ಆಕಿನ ಬಡವ ಕಾರಾಗೃಹದಾಗ ಹಾಕಿಬಿಡ್ರಿ ಅಂತ. ಇಲ್ಲಿ ತನಕ ಆ ಪ್ರಶ್ನೆ ಬರ್ತದೆ. ಈ ಕಡೆ ಗಂಡ ಬಹಳ ದುಃಖಿತನಾಗ್ತಾನೆ. ಏನ್ ಮಾಡೋದಪ್ಪ? ಅವಾಗ ಪರಮಾತ್ಮನ ಹತ್ರ ಬಂದು ಮತ್ತೊಂದು ಕೇಳ್ತಾನೆ. 2ನೇ ವರ ನಾನು ಕೇಳಲಿಕ್ಕೆ ಬಂದೀನಿ. ಏನು? ಕೇಳಪ್ಪ, 2ನೇ ವರ ಕೇಳು. ನನ್ನ ಹೆಂಡತಿ ಭಯಂಕರ ಕರಡಿಯಾಗಿ ಬದಲಾಗಿ ಬಿಡಲಿ. ಮರುದಿನ ಸೈನಿಕರು ಆ ಕಾರಾಗೃಹದ ಬಾಲ ತೆಗಿತಾರ. ಬೃಹತ್ ಪ್ರಮಾಣದಾಗ ಒಂದು ದೊಡ್ಡ ಕರಡಿ, ಭಯಂಕರ ಕರಡಿನಂತ ಅಂದ್ಬಿಡೋಣ, ಅವ್ರ ಮೇಲೆ ಆಕ್ರಮಣ ಮಾಡಿಬಿಡುತ್ತೆ. ಆಕ್ರಮಣ ಮಾಡಿ ಓಡಿ 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 ಆ ಗ್ರಾಮಕ್ಕೆ ಬಂದು ತನ್ನ ಮನೆಗೆ ಹೊಕ್ಕೊಂಡ್ಬಿಡುತ್ತೆ. ಆ ಗಂಡನು ಹೆದರ್ತಾನೆ. ಆದ್ರೆ ಗೊತ್ತಾಗ್ತಾರ, ಯಾಕಂದ್ರೆ 2ನೇ ವರ ಕೇಳಿಬಿಟ್ಟಿರ್ತಾನಲ್ಲ. ಅದಕ್ಕೆ 3ನೇ ವರ ಕೇಳ್ತಾನೆ. ಏನಂತ ಕೇಳ್ತಾನ ಅಂತಂದ್ರೆ, ಮೊದ್ಲಿಗೆ ಹೆಂಗಿದ್ಲ ಅಷ್ಟು ನನ್ನ ಹೆಂಡತಿನ ಮಾಡಿಬಿಡಪ್ಪ ಅಂತಂತ. ಅದಕ್ಕೆ ಅವ್ರ ಜೀವನ ಮೊದಲಿನಂತ ಆಗ್ತದೆ. ಕೇಳಬೇಕಾದ್ರೂ ಸಹಿತ ವಿಚಾರ ಮಾಡಿ ಕೇಳಬೇಕಾಗ್ತದೆ. ಯಾಕಂದ್ರೆ ಮತ್ತೆ ನಾವು ಇದರೊಳಗೆ ನಾವು ಬಂದ್ವಿ ಅಂತಂತಂದ್ರೆ ಪುನರಪಿ ಜನನಂ ಪುನರಪಿ ಮರಣಂ ಅನ್ನುವಂಥದ್ದು ಬರ್ತದೆ. ಹೀಗೆ ಈ ಮೋಹ ಮುದ್ಗರ ಅನ್ನುವಂಥದ್ದು ತಪ್ಪಿಸ್ಬೇಕಲ್ಲಪ್ಪ ಅನ್ಲಿಕ್ಕೆ. ಹಾಗಾದ್ರೆ ಇದಕ್ಕೆ ಏನ್ ಕೇಳಬೇಕು ಮನುಷ್ಯ ಅಂತಂತಂದ್ರೆ, ಭಗವದ್ಗೀತೆ ಒಳಗೆ ಓ ಲಾರ್ಡ್ ಕೃಷ್ಣ, ಯು ಸೇವ್ ಮೀ ಫ್ರಮ್ ದಿಸ್ ಸೈಕಲ್ ಆಫ್ ಕ್ರಿಯೇಷನ್ ಆಫ್ ಡೂಮ್ ಅಂತ ಆಗ್ಲೇ ನಾನು ಹೇಳಿದೆ. ಈ ಕ್ರಿಯೇಷನ್ ಒಳಗೆ ನಾನು ಪುನಃ ಪುನಃ ಬರಲಾರೆ. ಇದರೊಳಗೆ ನನಗೆ ಮುಖ್ಯವಾಗಿ ಬೇಕಾಗಿದ್ದೇನು ಅಂದ್ರೆ, ಭಗವಂತ ನೀನು ಅನುಗ್ರಹ ಆದ್ರೆ ಸಾಕು ಅಂತ. ಏನ್ ಪರಮಾತ್ಮನ ಕೇಳೋದು ಏನದ? ಏನು ಕೇಳಿ. ಈಶ್ವರನ ದೇವಸ್ಥಾನದೊಳಗೆ ಒಬ್ಬ ಮನುಷ್ಯ ದಿನಾ ಬಂದು ಕಸ ಹೊಡೆದು ಹೋಗ್ತಿರ್ತಾನೆ. ಈಶ್ವರ ಕೊನೆಗೆ ಏನ್ ಮಾಡ್ತಾನ ಅಂತಂತಂದ್ರೆ, ಅಲ್ಲಿ ಪೂಜಾರಿಕಿನ ಅವನಿಗೆ ದರ್ಶನ ಕೊಡ್ತಾನ. ಅವನಿಗೆ ದರ್ಶನ ಕೊಟ್ಟ ಮೇಲೆ ಪೂಜಾರಿಗೆ ಒಂದು ಪ್ರಶ್ನೆ ಬರ್ತದೆ. ಏನ್ ಕೇಳ್ತಾನ ಪೂಜಾರಿ ಅಂದಲ್ಲಪ್ಪ, ದೇವ್ರೆ ನಾನು ಇಷ್ಟೆಲ್ಲ ಪೂಜಾ ಮಾಡೀನಿ, ನೀನ್ ನನಗ್ ಪ್ರಸನ್ನನಾಗ್ಬೇಕಾಗಿತ್ತು, ಹಂಗಾಗಿಬಿಟ್ಟಲ್ಲ ಅಂತ. ಆವಾಗ ದೇವ್ರು ಹೇಳ್ತಾನೆ, ನೋಡು ಅದು ಯಾಗಾದೆ ಅಂದ್ರೆ, ನಿಸ್ವಾರ್ಥ ಮನಸ್ಸಿನಿಂದ ಯಾವುದನ್ನೂ ಮನದೊಳಗೆ ಇಟ್ಟುಕೊಳ್ಳಾರದೆ, ಯಾವುದನ್ನೂ ಅಪೇಕ್ಷೆ ಮಾಡಲಾರದೆ ತನ್ನ ನಿಜವಾದಂತಹ ಕರ್ಮವನ್ನ ಮಾಡ್ತಾ ಇರುವಂತಹ ಮನುಷ್ಯ ಒಬ್ಬನೇ. ನನಗೆ ಮತ್ತೊಮ್ಮೆ ಕೇಳಂದ್ರು ಸಹಿತ ಮತ್ತೊಮ್ಮೆ ಮನುಷ್ಯ ಹುಟ್ಟಬೇಕಂತನೂ ಕೇಳಿಲ್ಲ. ಪರಮಾತ್ಮ ನಿನ್ನ ಸನ್ನಿಧಿ ಒಂದು ಸಾಕು ಅನ್ನುವಂತ ಮಾತನಾಡಿದ್ನಲ್ಲ, ಇದು ಭಗವಂತನನ್ನು ಕೇಳಬೇಕಾದಂಥದ್ದು. ಒಬ್ಬ ಶ್ರೀಮಂತರಿರ್ತಾನೆ. ಅವ ಒಂದ್ಸಲ ಈ ಕಾಡಿನೊಳಗೆ ಈ ದಾರಿ ಹಿಂಗ ಹೋಗ್ತಾ ಹೋಗ್ತಾ ಕಾಡಿನೊಳಗೆ ಪ್ರವೇಶ ಮಾಡಿಬಿಡ್ತಾನೆ. 3 ಮಂದಿ ಕಳ್ಳರು ಬಂದು ಅವನನ್ನೆಲ್ಲ ಹಣ ಕಸ್ಕೊಂಡ್ಬಿಡ್ತಾರೆ. ಒಬ್ಬ ಕಳ್ಳ ಏನಂತಾನಂದ್ರೆ, ರೊಕ್ಕ ಕಸ್ಕೊಂಡ್ಬಿಟ್ಟಿವಿ, ಇವನ್ ಬಿಟ್ರೆ ಅಪಾಯ ಅಂತ. ಯಾಕಂದ್ರೆ ಮತ್ತೆ ಅವ ಪೊಲೀಸರಿಗೆ ಹೇಳಿ ಮತ್ತೇನೂ ಆಗಬಾರ್ದು, ಅದಕ್ಕೆ ಕೊಂದು ಹಾಕಿಬಿಡೋಣ ಅಂತಾನೆ. 2ನೇ ಕಳ್ಳ ಹಂಗನಲ್ಲ, ಕೊಲ್ಲೋದು ಬೇಡ, ಇವಂಗೆ ಇಲ್ಲೇ ಮರಕ್ಕೆ ಕಟ್ಟಿ ಹಾಕಿ ಹೋಗ್ಬಿಡೋಣ ಅಂತಾರೆ. ಆದ್ರೆ 3ನೇ ಕಳ್ಳ ಏನ್ ಮಾಡ್ತಾನೆ, ಮರಕ್ಕೆ ಇವ್ ಕಟ್ಟಿದ ಮೇಲೆ 3ನೇ ಕಳ್ಳ ಸ್ವಲ್ಪ ಮುನ್ಕತ ಹೋಗಿ ಮತ್ತೆ ವಾಪಸ್ ಬರ್ತಾನೆ. ವಾಪಸ್ ಬಂದ ವ್ಯಾಪಾರಿಯನ್ನು ಬಿಡಿಸಿ ಅವನಿಗೊಂದು ಸ್ವಲ್ಪ ನೀರು ಕುಡಿಸಿ ಊರಿನ ದಾರಿ ತೋರಿಸಿ ಕಳಿಸಿಬಿಡ್ತಾನೆ. ಹಾಗಾದ್ರೆ ಇಲ್ಲಿ ನಾವು ಮೂಲತಃ ನೋಡಬೇಕಾದದ್ದೇನು ಅಂದ್ರೆ, ಕೊಲ್ಲೋಣ ಅನ್ನುವಂಥದ್ದು ತಮೋಗುಣ, ಕಟ್ಟಿ ಹಾಕೋಣ ಅಂದಂಥ ಮನುಷ್ಯನ ರಜೋಗುಣ, ಬಿಡಿಸಿದ ಒಂದು ಸತ್ವಗುಣದ ಪ್ರತಿನಿಧಿ ಅವ. ಸತ್ವಗುಣದವನು ಬಿಡಿಸಿದು ಅವನು ಕಳ್ಳರ ಗುಂಪಿನವನೇ. ಸತ್ವಗುಣ ತ್ರಿಗುಣದ ಒಂದು ಭಾಗ. ಈ 3 ಗುಣ ಸೇರಿ ಸಂಸಾರ. ಇವುಗಳೆಡೆ ಹೋಗುವರು ಸಂಸಾರ ಬಂಧನದಲ್ಲೇ ಸಿಲುಕ್ತಾರೆ. ಇವುಗಳನ್ನು ದಾಟುವುದು ಅಸಾಧ್ಯ. ಬದಲಾಗಿ ರಜೋ ತಮೋ ಗುಣಗಳನ್ನ ತೊರೆದು ಸತ್ವದಲ್ಲಿಯೇ ನೆಲೆ ನಿಂತರೆ ಪಾರಾಗಬಹುದು ಅನ್ನುವಂಥ ಒಂದು ಮಾತು ನಮಗೆ ಬರ್ತದೆ. ಇಂತಹ ಮಾತುಗಳು ನಾವು ಕೇಳಿದಾಗ ಈ ಮೋಹ ಮುದ್ಗರ ನಮ್ಮ
ಕೆಲಸಕ್ಕೆ ಬರುವಂತಹದ್ದೇ. ಗುರುಚರಣಾಂಬುಜ ನಿರ್ಭರ ಭಕ್ತ ಸಂಸಾರದ ಚಿರಾದ್ರವ ಮುಕ್ತ ಸೇಂದ್ರಿಯ ಮಾನಸನಿಯ ದೇವಂ ರಕ್ಷಣೆ ಹೃದಯಸ್ಕಂ ದೇವಂ. ಹಾಗಾದ್ರೆ ಏನ್ ಮಾಡಬೇಕು? ಗುರುಗಳ ಪಾದಾರವಿಂದಗಳಲ್ಲಿ ನಿರ್ಮಲ ಭಕ್ತಿಯನ್ನ ಇಡಬೇಕು. ಗುರುವಿನೊಳಗೆ ಕೈಂಕರ್ಯ ವೃತ್ತಿಯನ್ನ ಕೈಕೊಂಡು ಗುರುಸೇವೆ ಮಾಡುವಂತಹ ಭಕ್ತ. ಸನಂದನ ಶಿಷ್ಯನ ಕಥೆಯನ್ನು ನಾವು ಕೇಳಿಬಿಟ್ರೆ, ಸನಂದನ ಗುರುವಿನ ಮೇಲೆ ಬಹಳ ಅಪಾರವಾದಂತಹ ಭಕ್ತಿ. ಯಾವ ವೇದಶಾಸ್ತ್ರಗಳು ತಲೆಗೆ ಹತ್ತಲಿದ್ರು ಸಹಿತ ಗುರುವೇ ನನ್ನ ಎಲ್ಲ ಅನ್ನುವಂಥದ್ದನ್ನ ಇರಬೇಕು. ಸನಂದನ ಒಬ್ಬ ದೊಡ್ಡ ಮುಂದೆ ಶಂಕರಾಚಾರ್ಯ ಶಿಷ್ಯನಾಗಿ ಬಹಳಷ್ಟು ಅದ್ಭುತ ಸಾಧನೆಯನ್ನ ಮಾಡ್ತಾನೆ. ಈ ಸಂಸಾರದ ಜಂಜಾಟದಿಂದ ಬೇಗನೆ ಬಿಡುಗಡೆ ಹೊಂದಬೇಕಾದ್ರೆ ಗುರುಚರಣಾಂಬುಜ ಇರಬೇಕು. ಮನಸ್ಸು ಮತ್ತು ಇಂದ್ರಿಯಗಳನ್ನ ನಿಗ್ರಹದಲ್ಲಿ ಇಟ್ಕೊಳ್ಬೇಕು. ಹಾಗಾದ್ರೆ ದೇವರನ್ನ ಎಲ್ಲಿ ನೋಡಬೇಕು ಅಂತಂತಂದ್ರೆ, ಲೈ ಅಟ್ ದ ಲೋಟಸ್ ಫೀಟ್ ಆಫ್ ದಿ ಲಾರ್ಡ್, ಎಕ್ಸ್ಪೀರಿಯನ್ಸ್ ದ ಲಾರ್ಡ್ ಹೂ ಈಸ್ ಇನ್ ಯು. ನಿನ್ನ ಹೃದಯದಲ್ಲಿ ನಿರಂತರವಾಗಿ ನೆಲೆಸಿರಂತಹ ಭಗವಂತನನ್ನ ನೀನು ಸುಜ್ಞಾನದಿಂದ ಕಂಡುಕೊಳ್ಳೋದಾದರೆ ಅದನ್ನ ಪ್ರಯತ್ನಿಸು. ಅಂತಹ ಗುರುವನ್ನು ನೀನು ಪಡಿಬೇಕು. ಅಂತಹ ಗುರು ನಿನಗೆ ಸಿಗಬೇಕು. ಅದಕ್ಕೆಲ್ಲ ಆ ಗುರುವನ್ನ ಆಶ್ರಯಿಸಬೇಕು ಅನ್ನೋದು ಬಹಳ ಮುಖ್ಯ. ಅದೆಲ್ಲ ಬಿಟ್ಟು ಯಾವುದೋ ಒಂದು ವಿಷಯ ವಾಸನೆಗಳ ಕಡೆಗೆ, ಅದಕ್ಕಾಗಿಯೇ ಒಂದು ಮಾಂಸ ತುಂಡು ಸಿಗ್ತದೆ, ಅದನ್ನದು ತನ್ನ ಕೊಕ್ಕಿನೊಳಗೆ ಕಚ್ಚಿಕೊಂಡು ಹೊಂಟು ಬಿಡ್ತದೆ. ಇದನ್ನ ಹದ್ದುಗಳು ನೋಡ್ತಾವ, ಹದ್ದುಗಳ ಕಾಗಿನ ಬೆನ್ನತ್ತಾವ. ಮಾಂಸದ ತುಂಡನ್ನು ಉಳಿಸಿಕೊಳ್ಳಕ್ಕೆ ಕಾಗಿ ಪ್ರಯತ್ನ ಮಾಡೇ ಮಾಡುತ್ತದೆ. ಆದರೆ ಆ ಗಿಡಗಳು ಹದ್ದುಗಳು ಹೊಂಟ ಮೇಲೆ ಗಿಡಗಳು ಮೇಲೆ ಹಾರತಾವ. ಏನಿಲ್ಲ ಈ ವಿಷಯ, ಏನು ಇಷ್ಟೇ, ಕಾಗಿಗೆ ಒಂದು ಕ್ಷಣ ಒಂದು ವಿಚಾರ ಬಂದ್ಬಿಡುತ್ತದೆ, ಈ ಮಾಂಸದ ತುಂಡನ್ನು ಉಗುಳಿ ಬಿಟ್ರಾತಂತೇಳಿ ಮಾಂಸದ ತುಂಡನ್ನು ಉಗುಳಿ ಬಿಡುತ್ತದೆ. ತಕ್ಷಣ ಅದಕ್ಕೆ ಬೆನ್ನಟ್ಟಿರಂತ ಈ ಹದ್ದುಗಳಾಗಲಿ ಈ ಗಿಡಗಳಾಗಲಿ ನೆಲಕ್ಕೆ ಬಿದ್ದ ಮಾಂಸನ ತುಂಡಿನ ಕಡೆಗೆ ಧಾವಿಸ್ತಾವು. ಆಗ ಕಾಗಿಗೆ ಒಂದು ಅರ್ಥ ಆಗ್ತದೆ, ಎಲ್ಲಾ ಹಕ್ಕಿಗಳ ಕಾಟದಿಂದ ನಾನು ಪಾರಾದೆ, ಇದು ಮಹಾನ್ ಸತ್ಯ. ಅದಕ್ಕೆ ಅನಿಸ್ತದೆ, ನಾನು ಮಾಂಸದ ತುಂಡುಗಳನ್ನು ಕಳೆದುಕೊಂಡದ್ದು ನಿಜ, ಆದರೆ ಅಮೂಲ್ಯವಾದಂತಹ ಸ್ವಾತಂತ್ರ್ಯವನ್ನ ನಾನು ಗಳಿಸಿದೆ. ಅದಕ್ಕೆ ನಮ್ಮೊಳಗಿರುವಂತಹ ಅಹಂ, ಈ ಕತೆ ಮಾಂಸದ ತುಂಡಿನಂತೆ ನಮಗೆ ಕಂಡಿರ್ತದೆ. ಅದನ್ನು ತ್ಯಜಿಸಿದ್ರೆ ಜೀವನ ಉದ್ಧಾರ ಆಗ್ತದೆ. ಅನಂತರ ಯಾವ ಒತ್ತಡನೂ ನಮಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ನಾವು ತಿಳಿದುಕೊಂಡಂಥದ್ದು. ಅನ್ವೇಷಕನೊಳಗೆ ಅನ್ವೇಷಿಸಬೇಕಾಗಿದ್ದೇ ಅಡಗಿರುತ್ತದೆ. ಯಾಕಂದ್ರೆ ಮನುಷ್ಯ ತನ್ನದೇ ಪ್ರಕ್ಷೇಪಗಳಿಗೆ ಬಲಿಯಾಗಿ ಬಿಡ್ತಾನೆ. ಗುಲಾಬಿ ಹೂಗಳು ಚೂಪಾದ ಮುಳ್ಳುಗಳ ನಡುವೆನೇ ಅರಳುತ್ತಾವು. ಹೀಗೆ ಈ ಪ್ರಪಂಚಕ್ಕೆ ನಾವು ಬಂದ ಮೇಲೆ ಏನ್ ಮಾಡಬೇಕು ಅನ್ನುವಂಥದ್ದು ಗುರು ಚರಣಾಂಬುಜವನ್ನ ನೋಡಬೇಕು. ಗುರುಗಳಿಗೆ ಶರಣ ಆಗಬೇಕು. ಎಂಥ ಶರಣ? ಅನ್ಕ್ವಶ್ಚನಿಂಗ್ ಎಕ್ಸೆಪ್ಟೆನ್ಸ್ ಅನ್ನುವಂಥ ಮಾತು. ಅನ್ಕ್ವಶ್ಚನಿಂಗ್ ಎಕ್ಸೆಪ್ಟೆನ್ಸ್ ಅನ್ನುವಂಥದ್ದು ಸರೆಂಡರ್ ದ ಹೋಲ್ ಲೈಫ್ ಟು ಯುವರ್ ಗುರು. ಅದು ಬಹಳ ಪರಮಾತ್ಮನಿಗೆ ಪಯಣ ಮಾಡುವಂತಹ ಒಂದು ದಾರಿ ಅಂತಾನೆ ನಾವು ಅದನ್ನ ನೋಡ್ತೇವೆ. ಅದಕ್ಕೆ ಅನ್ಕಂಡೀಷನಿಂಗ್ ಎಕ್ಸೆಪ್ಟೆನ್ಸ್, ಅನ್ಕ್ವಶ್ಚನಿಂಗ್ ಎಕ್ಸೆಪ್ಟೆನ್ಸ್ ಇವೆಲ್ಲ ಬಂದಾಗ ನಮ್ಗೆ ಅನಿಸ್ತದೆ, ಈ ಸತ್ಸಂಗತ್ವದಿಂದ ನಾವೆಲ್ಲವನ್ನ ಪಡಿಬಹುದು. ಭಜಗೋವಿಂದಂ ಈ 32 ಸ್ತೋತ್ರಗಳಲ್ಲಿ 32 ನುಡಿಮುತ್ತುಗಳೇ ಅಡಕಾಗ್ಯಾವ. ಒಂದೊಂದೂ ಬಹಳ ಚಂದ ಇರುವಂಥವು. ಅವಳಿಗೆ ಕೆಲವು ನನಗೆ ತಿಳಿದಷ್ಟು ನಾನು ಹೇಳಿದೆ. ಕ್ಷಣಿಕ ಸುಖಕ್ಕಾಗಿ ನಮ್ಮ ಅಮೂಲ್ಯವಾದಂತಹ ವೇಳೆಯನ್ನ ವ್ಯರ್ಥ ಮಾಡಿಕೊಳ್ಳಬಾರದು. ವಿಪರೀತ ವ್ಯಾಮೋಹಕ್ಕೆ ಬಲಿಯಾಗಬಾರದು. ಸಜ್ಜನರ ಸಂಘವೇ ನಮಗೆ ಯೋಗ್ಯವಾದಂತಹ ನಾವೇ ಆಗಿದೆ. ಹೊಟ್ಟೆಯ ಸಲುವಾಗಿ ನಾವು 108 ವೇಷಗಳನ್ನು ಧರಿಸಬೇಕಾಗ್ತದೆ. ಗರ್ವ ಅಹಂಕಾರಗಳಿಂದ ನಾವು ದೂರ ಇರಬೇಕಾಗ್ತದೆ. ಲಕ್ಷ್ಮಿಯ ಅನುಗ್ರಹ ಇಲ್ಲ ಅಂತಂತಂದ್ರೆ ನಮ್ಮ ಜೊತೆ ಪರಿವಾರದವರು ಸಹಿತ ಯಾರೂ ಇರೋದಿಲ್ಲ. ಆದರೆ ಒಂದು ದೇಹ ಅನಿತ್ಯ, ಆತ್ಮ ನಿತ್ಯ ಎಂಬುದನ್ನು ತಿಳಿದುಕೊಂಡು ಭಗವಂತನೊಳಗೆ ಮನಸ್ಸನ್ನ ಅನುಸಂಧಾನವನ್ನ ನಾವು ಮಾಡಬೇಕಾಗ್ತದೆ. ಮನಸ್ಸು ಮತ್ತು ಇಂದ್ರಿಯಗಳನ್ನು ನಿಗ್ರಹಿಸುವುದರಿಂದ ಸಂಸಾರದಿಂದ ಬಿಡುಗಡೆ ಹೊಂದಿ ಪರಮಾತ್ಮನನ್ನ ಕಂಡುಕೊಳ್ಳಬಹುದು ಅನ್ನುವಂಥದ್ದು ಅರ್ಥ ಆಗ್ತದೆ. ಶ್ರೀ ವಿಷ್ಣು ಸಹಸ್ರನಾಮ ಹಾಗೂ ಭಗವದ್ಗೀತೆ ಪಠಿಸುವುದು, ಯಾವಾಗಲೂ ಸಜ್ಜನರ ಸಂಘದಲ್ಲಿ ಇರುವುದು, ಸಂಕಷ್ಟದಲ್ಲಿರುವವರಿಗೆ ದಾನ ಮಾಡುವುದು, ಇವು ಮೋಕ್ಷಕ್ಕೆ ಸೋಪಾನಗಳು ಅನ್ನುವಂತಹ ಇವೆಲ್ಲ ವಿಚಾರಗಳನ್ನು ತಿಳಿಸಿಕೊಡುವಂತಹದ್ದು ಭಜಗೋವಿಂದಂ ಆಗ್ತದೆ. ಇದರಲ್ಲಿ
ಮೂರು ಲೋಕಗಳಲ್ಲಿ ಸಜ್ಜನರ ಸಹವಾಸವೊಂದೇ ಜೀವನವನ್ನು ದಾಟಿಸುವಂತಹ ದೋಣಿ ಅನ್ನುವಂತಹ ಅರ್ಥವನ್ನ ಆಚಾರ್ಯ ಶಂಕರರು ಇಟ್ಟಿದ್ದಾರೆ. ಈ ಭಜಗೋವಿಂದಂ ಅತ್ಯುತ್ತಮವಾದಂತಹ ಕೃತಿಯಾಗಿ ಮನುಷ್ಯನಿಗೆ ಸಂಕಟದಿಂದ ಅವನನ್ನು ವಿಮುಕ್ತಿ ಮಾಡಲಿಕ್ಕೆ, ಆತನನ್ನ ಈ ಭವಪಾಶದಿಂದ ಬಿಡುಗಡೆ ಮಾಡಲಿಕ್ಕೆ ಬಹಳಷ್ಟು ಮುಖ್ಯವಾದಂತಹ ಕಾವ್ಯ. ಅದಕ್ಕೆ ಆಸ್ಪತ್ರೆ ಒಳಗೆ ಬೇಡಿಕೊಂಡದ್ದೇ ಬಹಳ. ಎಲ್ಲ ದೇವಸ್ಥಾನದೊಳಗೆ ಎಷ್ಟು ಬೇಡ್ಕೋತಾರ ಗೊತ್ತಿಲ್ಲ. ಸಂಕಟ ಬಂದಾಗ ವೆಂಕಟರಮಣ ಅಂತೀವಲ್ಲ. ನಾನು ಬಹಳ ಸಲ ಕೆಲವೊಂದು ಕಡೆ ಭಾಷಣ ಮಾಡ್ಬೇಕಾದ್ರೆ ಹೇಳಿರ್ತೇನೆ, ಮನುಷ್ಯ ಆಸ್ಪತ್ರೆಗಳ ಗೋಡೆಗಳನ್ನು ನೋಡೇ ದೇವನನ್ನು ಕಂಡಂತಹ ಸನ್ನಿವೇಶಗಳು ಹೆಚ್ಚು. ದೇವಸ್ಥಾನದಲ್ಲಿ ಕಂಡಂತಹ ದೇವರ ಮೂರ್ತಿಗಳೇ ಅವನಿಗೆ ನೆನಪಾಗುವುದಿಲ್ಲ. ಆ ಆಸ್ಪತ್ರೆ ಒಳಗೆ ಒಂದು ಗೋಡೆ ಹತ್ತಿರ ನಿಂತುಕೊಂಡು ಎರಡೂ ಕೈಗಳನ್ನ ಜೋಡಿಸಿ, ಪರಮಾತ್ಮ ಈ ಜಡ್ಡಿಂದ ನನ್ನನ್ನು ಏನಾದರೂ ಮಾಡಿ ಕಾಪಾಡಪ್ಪ, ನಿನಗೆ ನಾನು ಬೇಕಾದ ಕೊಡ್ತೀನಿ ಅಂತ. ಆ ಸರೆಂಡರಿಂಗ್ ಏನಿದೆಲ್ಲ ಅದು ಮೊದಲಿಗೆ ನಮಗೆ ಗೊತ್ತಾಗಬೇಕು. ಭಜ ಗೋವಿಂದಂ. ಕೃಷ್ಣ, ಯು ಆರ್ ಮೈ ಪ್ರೊಟೆಕ್ಟರ್, ಐ ಆಮ್ ಎಟ್ ಯುವರ್ ಲೋಟಸ್ ಫೀಟ್ ಅನ್ನುವಂಥದ್ದು ಆಗೋದಾದ್ರೆ ಮೋಹ ಇರಬಾರ್ದು ಅಂತಲ್ಲ, ಮೋಹ ವ್ಯಾಮೋಹ ಆಗಬಾರ್ದು. ಆ ವ್ಯಾಮೋಹಕ್ಕೆ ಒಳಗಾತು ಅಂತಂದ್ರೆ ಮನಸ್ಸು ಒಂದು ಕಡೆ ನಿಲ್ಲುವುದಿಲ್ಲ. ಯಾವಾಗ ಮನಸ್ಸು ನಿಲ್ಲುವುದಿಲ್ಲ, ಅದು ನಾನಾ ಕಡೆಗೆ ಹಾರಾಡ್ಲಿಕ್ಕೆ ಚಾಲು ಆಗ್ತದೆ. ಅದಕ್ಕೆ ಈ ಮೋಹ ಮುದ್ಗರವನ್ನ ನಮಗಾಗಿ ಅವರು ಅದನ್ನು ಅನುಗ್ರಹ ಮಾಡಿದ್ದಾರೆ. ಇದರಲ್ಲಿರುವಂತಹ ತತ್ವಗಳನ್ನು ಆಚರಿಸೋಣ. ಆ ಗೋವಿಂದನ ಕೃಪೆಗೆ ನಾವೆಲ್ಲರೂ ಪಾತ್ರರಾಗೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.